ಸುದೀಪ್ ಅವರು ಯಾರಿಗೂ ಭಯಪಟ್ಟು ಬದುಕಿದವರಲ್ಲ. ಏನೇ ಇದ್ದರೂ ಅದನ್ನ ಓಪನ್ ಆಗಿ ಹೇಳ್ತಾರೆ. ಅವರ ನೇರ ಮಾತುಗಳು ಎಲ್ರಿಗೂ ಇಷ್ಟ ಆಗುತ್ತವೆ. ಬಿಗ್ ಬಾಸ್ ವೇದಿಕೆ ಮೇಲೆ ನಿಂತರೆ ಅವರ ಮಾತುಗಳು ಸಖತ್ ಇಷ್ಟ ಆಗುತ್ತವೆ. ಈಗ ಅವರಿಗೆ ಚೈತ್ರಾ ಕುಂದಾಪುರ ಅವರ ಮೇಲೆ ಭಯ ಶುರುವಾಗಿದೆ. ಈ ವಿಚಾರವನ್ನು ಅವರು ಫನ್ ರೂಪದಲ್ಲಿ ಹೇಳಿದ್ದಾರೆ. ಅಷ್ಟಕ್ಕೂ ಇದಕ್ಕೆ ಕಾರಣ ಚೈತ್ರಾ ಅವರ ಶಾಪ. ಕಳೆದ ವಾರದ ಟಾಸ್ಕ್ ನಲ್ಲಿ ಚೈತ್ರಾ ಅವರನ್ನ ರಜತ್ ಅವರು ಆಟದಿಂದ ಹೊರಹಾಕಿದ್ರು. ಇದರಿಂದ ಕೋಪಗೊಂಡ ಚೈತ್ರಾ ಅವರು ಶಾಪ ಹಾಕೋದಕ್ಕೆ ಆರಂಭಿಸಿದರು. ನೀವು ಸೋಲಬೇಕು ಅಂತ ನೇರವಾಗಿ ಹೇಳಿದ ಚೈತ್ರಾ ದೇವರ ಬಳಿ ಹೋಗಿಯೂ ಈ ಬಗ್ಗೆ ಕೇಳ್ಕೊಂಡ್ರು. ಈ ವಿಚಾರ ಸಾಕಷ್ಟು ಚರ್ಚೆಗೆ ಕಾರಣ ಆಯಿತು. ವೀಕೆಂಡ್ ನಲ್ಲಿ ಈ ವಿಚಾರ ಚರ್ಚೆಗೆ ಬಂತು. ಎಸ್ ಆರ್ ನೋ ರೌಂಡ್ ನಲ್ಲಿ ಚೈತ್ರಾ ಶಾಪ ಹಾಕಿದ್ರಿಂದಲೇ ರಜತ್ ಔಟ್ ಆದ್ರು ಎಂಬ ಸ್ಟೇಟ್ಮೆಂಟ್ ನ ಸುದೀಪ್ ಅವರು ಕೊಟ್ಟರು. ಈ ಮಾತನ್ನ ರಜತ್ ಒಪ್ಪಿದ್ರೆ ಚೈತ್ರಾ ಅವರು ಒಪ್ಕೊಳ್ಳಿಲ್ಲ. ಚೈತ್ರಾ ಪದೇ ಶಾಪ ಹಾಕ್ತಾ ಇದ್ರು. ಅವರ ಶಾಪ ತಾಗಿದೆ, ಈ ಕಾರಣಕ್ಕೆ ನಾನು ಔಟ್ ಆದೆ ಅಂತ ರಜತ್ ಹೇಳ್ಕೊಂಡ್ರು. ಇದರಿಂದ ಸುದೀಪ್ ಭಯವಾದಂತೆ ನಟಿಸಿದರು. ನಾನು ಇನ್ನು ಮುಂದೆ ಚೈತ್ರಾ ಅವರ ಬಳಿ ಎಚ್ಚರಿಕೆಯಿಂದ ಮಾತನಾಡ್ತೀನಿ. ಚೈತ್ರಾ, ನನಗೆ ಶಾಪ ಹಾಕ್ಬೇಡಿ, ನಿಮ್ಮ ಕೈನ ಮೇಲೆ ಎತ್ತಬೇಡಿ, ಒಳಕ್ಕೆ ಇಟ್ಕೊಳ್ಳಿ, ಅದರಿಂದ ಶಾಪ ಹಾಕಿದ್ರೆ ಕಷ್ಟ. ಇನ್ಮೇಲೆ ಅವರ ಕೈ ಮೇಲೆಯೂ ಕ್ಯಾಮೆರಾ ಫೋಕಸ್ ಆಗಲಿ ಅಂತ ಸುದೀಪ್ ಅವರು ಹೇಳ್ತಾ ಇದ್ದಂತೆ ಎಲ್ಲರೂ ನಕ್ರು. ಡಿಜಿಟಲ್ ಡೆಸ್ಕ್, ಪಬ್ಲಿಕ್ ಮ್ಯೂಸಿಕ್.